ಆತ್ಮೀಯರೇ, HRMS ಪೋರ್ಟಲ್ನಲ್ಲಿ ನಾವು ನಮ್ಮ ಸ್ಯಾಲ್ರಿ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತೇವೆ. 90 ದಿನಗಳ ಕಾಲ ನಾವು HRMS ಪೋರ್ಟಲ್ಗೆ ಲಾಗಿನ್ ಆಗದೇ ಹೋದರೆ ನಮ್ಮ ಲಾಗಿನ್ ID ಡಿಆಕ್ಟಿವೇಟ್ ಆಗುತ್ತದೆ. ಆ್ಯಕ್ಟಿವ್ ಮಾಡಿಕೊಳ್ಳಬೇಕಾದರೆ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ HRMS ಅಂತ ಟೈಪ್ ಮಾಡ್ಕೋಬೇಕು. ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ HRMS.karnataka.gov.in ಈ ಮೊದಲನೇ ವೆಬ್ ಲಿಂಕ್ ಸರ್ಚ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಲ್ಲಿ ಬರ್ತಕ್ಕಂಥ ಈ ಒಂದು ಪಾಪ್ ಪೇಜನ್ನು ಕ್ಲೋಸ್ ಮಾಡಲು ಕ್ಲೋಸ್ ಬಟನ್ ಕ್ಲಿಕ್ ಮಾಡಬೇಕು. ಲಾಗಿನ್ ಸ್ಕ್ರೀನ್ ಬರ್ತದೆ. KGID ಸ್ಥಳದಲ್ಲಿ ನಮ್ಮ KGID ನಂಬರನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ನಮಗೆ ಅಲರ್ಟ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ದ ಲಾಗಿನ್ ID ಈಸ್ deactivated due to security reasons. Since user has not logged into the application for last 90 days, for reactivation click on OK. ಅಂದರೆ ಸತತವಾಗಿ 90 ದಿನಗಳ ಕಾಲ ಅಥವಾ 3 ತಿಂಗಳ ಕಾಲ ನಾವು ನಮ್ಮ HRMS ಲಾಗಿನ್ ಐಡಿಗೆ ಲಾಗಿನ್ ಆಗದೆ ಹೋದರೆ ನಮ್ಮ ಲಾಗಿನ್ ID ಆಟೋಮೆಟಿಕ್ಕಾಗಿ ಡಿಆಕ್ಟಿವೇಟ್ ಆಗ್ತದೆ. ಸೊ ಈಗ ನಾವು ಮತ್ತೊಮ್ಮೆ ರೀಆಕ್ಟಿವೇಷನ್ ಮಾಡಿಕೊಳ್ಳಲು ಇಲ್ಲಿ ಓಕೆ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಆ್ಯಕ್ಟಿವೇಟ್ ಅಕೌಂಟ್ ಡು ಯು ವಾಂಟ್ ಟು ರಿಯಾಕ್ಟಿವ್ ಯುವರ್ ಅಕೌಂಟ್ ಅಂತ ಕೇಳ್ತದೆ. ಇಲ್ಲಿ ಕ್ಯಾನ್ಸಲ್ ಮತ್ತು ಕನ್ಫರ್ಮ್ ಬಟನ್ಗಳಿವೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ನೋಟ್ OTP ವಿಲ್ ಬಿ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇನ್ HRMS 1. ನಮ್ಮ KGIDಗೆ ಲಿಂಕ್ ಇರ್ತಕ್ಕಂಥ HRMSನಲ್ಲಿ KGIDಗೆ ಲಿಂಕ್ ಇರುವ ಮೊಬೈಲ್ ನಂಬರಿಗೆ OTPಯನ್ನು ಕಳಿಸಲಾಗಿದೆ ಅಂತಕ್ಕಂಥ ಒಂದು ನೋಟ್ ಬರ್ತದೆ. ಈಗ ಜನ್ರೇಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. 1 ಟೈಮ್ ಪಾಸ್ವರ್ಡ್ ಸೆಂಟ್ ಟು ಅಂತ ನಮ್ಮ ಮೊಬೈಲ್ ಸಂಖ್ಯೆಯ ಕೊನೆ 4 ಡಿಜಿಟ್ಗಳನ್ನು ತೋರಿಸ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಎಂಟರ್ OTP ಸ್ಥಳದಲ್ಲಿ ನಮ್ಮ ಮೊಬೈಲ್ಗೆ ಬಂದಿರತಕ್ಕಂತಹ OTPಯನ್ನು ಫಿಲ್ ಮಾಡಬೇಕು. OTPಯನ್ನು ಫಿಲ್ ಮಾಡಲು 2 ನಿಮಿಷಗಳ ಕಾಲಾವಕಾಶ ಇರ್ತದೆ. OTP ಫಿಲ್ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ ಪಾಸ್ವರ್ಡ್ ಅಂತ ಕೇಳ್ತದೆ. ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ನಾವು ಹೊಸ ಪಾಸ್ವರ್ಡ್ ಒಂದನ್ನು ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಸೆಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಆಗಿ ಇಲ್ಲಿ ತೋರಿಸಿರುವಂತೆ ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ನ್ಯೂ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಸ್ಥಳದಲ್ಲಿ ನ್ಯೂ ಪಾಸ್ವರ್ಡ್ ಸ್ಥಳದಲ್ಲಿ ಫಿಲ್ ಮಾಡಿರುವಂಥ ಪಾಸ್ವರ್ಡನ್ನೇ ಕನ್ಫರ್ಮ್ ಪಾಸ್ವರ್ಡ್ ಸ್ಥಳದಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಆ್ಯಕ್ಟಿವೇಟ್ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಯೂಸರ್ ID ಆ್ಯಕ್ಟಿವೇಟೆಡ್ ಅಂತ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಈಗ ನಮ್ಮ ಪಾಸ್ವರ್ಡ್ ರೀಸೆಟ್ ಆಗಿದೆ. ಸೊ ಮತ್ತೆ ನಾವು KGID ಸ್ಥಳದಲ್ಲಿ ನಮ್ಮ KGID ಸಂಖ್ಯೆಯನ್ನು ಫಿಲ್ ಮಾಡಬೇಕು. ಪಾಸ್ವರ್ಡ್ನಲ್ಲಿ ರೀಸೆಟ್ ಮಾಡಿಕೊಂಡ ಪಾಸ್ವರ್ಡನ್ನು ಫಿಲ್ ಮಾಡಬೇಕು. ಕ್ಯಾಪ್ಚಾದಲ್ಲಿ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ನೆಕ್ಸ್ಟ್ ನಾವು ಲಾಗಿನ್ ಆಗ್ತೇವೆ. ಈಗ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಪೇ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮಗೆ ಇಲ್ಲಿ ಪೇ ಸ್ಲಿಪ್ ಸರ್ಚ್ ಬೈ ಮಂತ್ ಆ್ಯಂಡ್ ಇಯರ್ ಅಂತ ಇದೆ. ಇಲ್ಲಿ ಮಂತ್ನಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಯರ್ನಲ್ಲಿ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನಮ್ಮ ಪೇ ಸ್ಲಿಪ್ ಜನ್ರೇಟ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.